ನಮಸ್ಕಾರ, ಎಲ್ಲರಿಗೂ ಸ್ವಾಗತ. ಇವತ್ತು ನಾವು ಒಂದು ತುಂಬಾನೇ ವಿಶಿಷ್ಟವಾದ ದೈವಿಕ ಅವತಾರದ ಕಥೆಯನ್ನ ಕೇಳೋಣ. ಅದೇ ಜ್ಞಾನವನ್ನು ರಕ್ಷಿಸ್ಲಿಕ್ಕಾಗಿಯೇ ಅವತರಿಸಿದ ಭಗವಾನ್ ಹಯಗ್ರೀವನ ಕಥೆ. ಬನ್ನಿ ಶುರು ಮಾಡೋಣ. ಒಂದು ಕ್ಷಣ ಯೋಚನೆ ಮಾಡಿ ನೋಡಿ. ಈ ಇಡೀ ಬ್ರಹ್ಮಾಂಡದಲ್ಲಿರೋ ಜ್ಞಾನ ಅಂದ್ರೆ ಎಲ್ಲದರ ಮೂಲ ಮಾಹಿತಿನೇ ಇದ್ದಕ್ಕಿದ್ದಾಗೆ ಮಾಯವಾಗ್ಬಿಟ್ರೆ ಏನಾಗಬಹುದು? ಜ್ಞಾನ ಇಲ್ಲದ ಜಗತ್ತು ಅಂದ್ರೆ ಕತ್ತಲಲ್ಲಿ ಮುಳುಗಿದ ಹಾಗೆ ಅಲ್ವಾ? ನಮ್ಮ ಇವತ್ತಿನ ಕಥೆ ಶುರುವಾಗೋದೇ ಅಂಥದ್ದೊಂದು ಬ್ರಹ್ಮಾಂಡದ ಬಿಕ್ಕಟ್ಟಿನಿಂದ. ಹೌದು, ನಮ್ಮ ಇವತ್ತಿನ ಕಥೆ ಶುರುವಾಗೋದೇ ಒಂದು ದೊಡ್ಡ ದುರಂತದಿಂದ. ಅದೇ ಜ್ಞಾನದ ಕಳ್ಳತನ. ಇದು ಯಾವುದೋ ಸಣ್ಣಪುಟ್ಟ ಕಳ್ಳತನ ಅಲ್ಲ, ಇಡೀ ಸೃಷ್ಟಿಯನ್ನೇ ಅಪಾಯಕ್ಕೆ ತಳ್ಳಿದಂತಹ ಒಂದು ಘಟನೆ. ಸೊ ಕಥೆ ಹೀಗಿದೆ. ಸೃಷ್ಟಿಕರ್ತ ಯಾರು? ಬ್ರಹ್ಮ ಅಲ್ವಾ? ಒಂದು ದಿನ ಮಧು ಮತ್ತೆ ಕೈಠಬ ಅನ್ನೋ ಇಬ್ಬರು ರಾಕ್ಷಸರು ಬ್ರಹ್ಮನಿಂದ ವೇದಗಳನ್ನೇ ಕದ್ಬಿಡ್ತಾರೆ. ಈ ವೇದಗಳು ಅಂದ್ರೆ ಸುಮ್ನೆ ಪುಸ್ತಕಗಳಲ್ಲ, ಅವು ಇಡೀ ಸೃಷ್ಟಿಯ ಸೋರ್ಸ್ ಕೋಡ್ ಇದ್ದ ಹಾಗೆ. ಅದು ಇಲ್ಲ ಅಂದ್ರೆ ಬ್ರಹ್ಮನ ಸೃಷ್ಟಿ ಕಾರ್ಯವೇ ನಿಂತೋಗುತ್ತೆ. ಈ ರಾಕ್ಷಸರು ವೇದಗಳನ್ನ ಕದ್ದಿದ್ದು ಮಾತ್ರ ಅಲ್ಲ, ಅದನ್ನ ಯಾರಿಗೂ ಸಿಗದ ಹಾಗೆ ಪಾತಾಳದಲ್ಲಿ ಅಂದ್ರೆ ಆ ಆದಿ ಸಮುದ್ರದ ಅತಿ ಆಳದಲ್ಲಿ ಬಚ್ಚಿಟ್ಬಿಡ್ತಾರೆ. ಇದರ ಪರಿಣಾಮ ಇಡೀ ವಿಶ್ವವೇ ಜ್ಞಾನದ ಬೆಳಕು ಕಾಣದೆ ಅಜ್ಞಾನದ ಕತ್ತಲಲ್ಲಿ ಮುಳುಗೋಗುತ್ತೆ. ಸರಿ, ಇಡೀ ಬ್ರಹ್ಮಾಂಡವೇ ಹೀಗೆ ಕತ್ತಲಿನಲ್ಲಿ ಮುಳುಗಿದ್ದಾಗ ಇದಕ್ಕೆ ದೈವಿಕ ಪರಿಹಾರ ಹೇಗೆ ಸಿಕ್ತು? ಆಗ ಬ್ರಹ್ಮ ವಿಷ್ಣುವಿನ ಮೊರೆ ಹೋಗ್ತಾನೆ. ಜ್ಞಾನವನ್ನ ವಾಪಸ್ ತರ್ಲಿಕ್ಕಾಗಿ ಒಂದು ವಿಶೇಷವಾದ ಅವತಾರವೇ ರೂಪುಗೊಳ್ಳುತ್ತೆ. ಆ ಅವತಾರವೇ ಹಯಗ್ರೀವ. ನೋಡಿ, ಹಯ ಅಂದ್ರೆ ಸಂಸ್ಕೃತದಲ್ಲಿ ಕುದುರೆ, ಗ್ರೀವ ಅಂದ್ರೆ ಕುತ್ತಿಗೆ ಅಥವಾ ಶಿರ. ಸೊ ಕುದುರೆಯ ತಲೆ, ಮನುಷ್ಯನ ದೇಹ, ಇದೇ ಹಯಗ್ರೀವನ ಜ್ಞಾನ ಸ್ವರೂಪ. ಹಯಗ್ರೀವನ ರೂಪದಲ್ಲಿ ಪ್ರತಿಯೊಂದು ಅಂಶಕ್ಕೂ ಒಂದೊಂದು ಅರ್ಥವಿದೆ. ಅವನ ಬಣ್ಣ ಶುದ್ಧ ಬಿಳಿ, ಸ್ಫಟಿಕದ ಹಾಗೆ. ಇದು ಜ್ಞಾನದ ನಿರ್ಮಲತೆಯ ಸಂಕೇತ. 4 ಕೈಗಳಲ್ಲಿ ಶಂಖಚಕ್ರ ವಿಷ್ಣುವಿನ ಶಕ್ತಿಯನ್ನ ತೋರಿಸಿದ್ರೆ, ಇನ್ನೊಂದು ಕೈಯಲ್ಲಿರೋ ಪುಸ್ತಕ ವೇದಗಳನ್ನ ಅಂದ್ರೆ ಜ್ಞಾನವನ್ನ, ಹಾಗೂ ಜಪಮಾಲೆ ಆಧ್ಯಾತ್ಮಿಕ ಸಾಧನೆಯನ್ನ ಸಂಕೇತಿಸುತ್ತೆ. ಸರಿ, ಈಗ ಜ್ಞಾನದ ಅವತಾರವೇ ಸಿದ್ಧವಾಗಿದೆ. ಮುಂದೇನು? ವೇದಗಳನ್ನ ವಾಪಸ್ ತರಬೇಕು. ಅದಕ್ಕಾಗಿ ಹಯಗ್ರೀವ ಪಾತಾಳಲೋಕಕ್ಕೆ ಇಳಿಲೇಬೇಕಿತ್ತು. ಅಲ್ಲಿ ಜ್ಞಾನಕ್ಕೂ ಅಜ್ಞಾನಕ್ಕೂ ನಡುವೆ ಒಂದು ದೊಡ್ಡ ಯುದ್ಧವೇ ನಡೆಯುತ್ತೆ. ಭಗವಾನ್ ಹಯಗ್ರೀವ ವೇದಗಳನ್ನು ಹುಡುಕೊಂಡು ಆ ಮಧು ಕೈಟಬರು ಅಡಗಿದ್ದ ಪಾತಾಳಲೋಕಕ್ಕೆ ಇಳಿತಾನೆ. ಅದು ರಾಕ್ಷಸರ ಸಾಮ್ರಾಜ್ಯ. ಅಲ್ಲಿದ್ದಿದ್ದು ಬರೀ ಕತ್ತಲೆ ಮತ್ತು ಅಜ್ಞಾನ ಮಾತ್ರ. ಪಾತಾಳ ತಲುಪಿದ ಮೇಲೆ ಹಯಗ್ರೀವ ತನ್ನ ಅತ್ಯಂತ ಶಕ್ತಿಶಾಲಿ ಅಸ್ತ್ರವನ್ನ ಬಳಸ್ತಾನೆ. ಅದು ಅವನ ದೈವಿಕ ಹೇಷಾರವ ಅಂದ್ರೆ ಕುದುರೆಯ ಕೆನೆಯುವಿಕೆ. ಆ ಶಬ್ದ ಎಷ್ಟೊಂದು ಪ್ರಚಂಡವಾಗಿತ್ತಂದ್ರೆ ಇಡೀ ಪಾತಾಳವೇ ಕಂಪಿಸಿ ಮಧುಕೈಟಭರು ಹೆದರಿ ನಡಿಗಿ ಹೋಗ್ತಾರೆ. ಇದು ಬರೀ ಶಬ್ದವಾಗಿರ್ಲಿಲ್ಲ, ಇದು ಜ್ಞಾನದ ಗರ್ಜನೆ. ಇದಾದ್ಮೇಲೆ ಒಂದು ಭಯಂಕರ ಯುದ್ಧ ನಡೆಯುತ್ತೆ. ಜ್ಞಾನದ ಮೂರ್ತಿಯಾದ ಹಯಗ್ರೀವ ಅಜ್ಞಾನದ ಪ್ರತೀಕಗಳಾದ ಮಧು ಕೈಟಭರನ್ನ ಸಂಹಾರ ಮಾಡ್ಬಿಡ್ತಾನೆ. ಕೊನೆಗೆ ಜ್ಞಾನಕ್ಕೆ ಜಯ. ಹಯಗ್ರೀವ ವೇದಗಳನ್ನ ಸುರಕ್ಷಿತವಾಗಿ ವಾಪಸ್ ತರ್ತಾನೆ. ಸೊ ಯುದ್ಧ ಮುಗೀತು, ವೇದಗಳು ವಾಪಸ್ ಬಂತು. ಆದರೆ ಆ ಗೆಲುವಿನ ನಂತರ ಹಯಗ್ರೀವನ ಪಾತ್ರ ಇನ್ನೂ ದೊಡ್ಡದಾಗತ್ತೆ. ಅವನು ಕೇವಲ ವೇದಗಳ ರಕ್ಷಕನಾಗಿ ಉಳಿಯಲ್ಲ, ಬದಲಾಗಿ ಜ್ಞಾನದ ಅಧಿದೇವತೆ ಆಗುತ್ತಾನೆ. ವೇದಗಳನ್ನ ವಾಪಸ್ ತಂದು ಸೃಷ್ಟಿಕರ್ತ ಬ್ರಹ್ಮನಿಗೆ ಕೊಟ್ಟ ಮೇಲೆ ಹಯಗ್ರೀವನಿಗೆ ವಿದ್ಯೆ, ಬುದ್ಧಿ ಮತ್ತೆ ಜ್ಞಾನದ ಅಧಿದೇವತೆ ಅನ್ನೋ ಸ್ಥಾನ ಸಿಗುತ್ತೆ. ಅಂದಿನಿಂದ ಇವತ್ತಿನವರೆಗೂ ಜ್ಞಾನವನ್ನ ಬಯಸೋರೆಲ್ಲ ಹಯಗ್ರೀವನನ್ನ ಪ್ರಾರ್ಥಿಸ್ತಾರೆ. ಹಯಗ್ರೀವನನ್ನ ಸ್ತುತಿಸೋಕೆ ಒಂದು ತುಂಬಾನೇ ಪ್ರಸಿದ್ಧವಾದ ಶ್ಲೋಕ ಇದೆ. ಜ್ಞಾನಾನಂದಮಯಂ ದೇವಂ ನಿರ್ಮಲ ಸ್ಫಟಿಕಾ ಕೃತಿಂ. ಇದರ ಅರ್ಥ ಜ್ಞಾನ ಮತ್ತು ಆನಂದದ ಸ್ವರೂಪನಾದ ಸ್ಫಟಿಕದ ಹಾಗೆ ಶುದ್ಧನಾದ ದೇವರಿಗೆ ನಮಸ್ಕಾರ ಅಂತ. ಈ ಶ್ಲೋಕ ಜ್ಞಾನದ ದೈವಿಕ ಸ್ವರೂಪವನ್ನ ಎಷ್ಟು ಸುಂದರವಾಗಿ ಹೇಳುತ್ತೆ ಅಲ್ವಾ? ಇನ್ನೂ ಒಂದು ಸ್ವಾರಸ್ಯಕರವಾದ ವಿಷಯ ಅಂದ್ರೆ, ಜ್ಞಾನಕ್ಕೆ ಅಧಿದೇವತೆಯಾದ ಸರಸ್ವತಿ ದೇವಿಯೇ ಸ್ವತಃ ಹಯಗ್ರೀವನಿಂದ ಜ್ಞಾನವನ್ನ ಪಡೆದಳು ಅಂತಾನೂ ಒಂದು ನಂಬಿಕೆ ಇದೆ. ಇದ್ರಿಂದಾನೇ ಗೊತ್ತಾಗತ್ತೆ ಜ್ಞಾನದ ಕ್ಷೇತ್ರದಲ್ಲಿ ಹಯಗ್ರೀವನ ಸ್ಥಾನ ಎಷ್ಟು ದೊಡ್ಡದು ಅಂತ. ಆದ್ರೆ ಕಥೆ ಇಲ್ಲಿಗೆ ಮುಗಿಯಲ್ಲ. ಈ ಪೌರಾಣಿಕ ಘಟನೆಗೆ ಒಂದು ಇಂಟ್ರೆಸ್ಟಿಂಗ್ ಸೀಕ್ವೆಲ್ ಕೂಡ ಇದೆ. ತಲೆಮಾರುಗಳ ನಂತರ ಇದೇ ಸಂಘರ್ಷ ಹೇಗೆ ಮುಂದುವರಿಯಿತು ಅಂತ ನೋಡೋಣ ಬನ್ನಿ. ನೋಡಿ, ಹಯಗ್ರೀವನ ಕೈಯಲ್ಲಿ ಸತ್ತನಲ್ಲ ರಾಕ್ಷಸ ಮಧು. ಅವನಿಗೆ ಲವಣಾಸುರ ಅಂತ ಒಬ್ಬ ಮಗ ಇದ್ದ. ಮುಂದೆ ರಾಮಾಯಣ ಕಾಲದಲ್ಲೇನಾಡುತ್ತೆ ಅಂದ್ರೆ, ವಿಷ್ಣುವಿನ ಅವತಾರ ರಾಮನ ತಮ್ಮ ಶತ್ರುಘ್ನ ಈ ಲವಣಾಸುರನನ್ನ ಸಂಹಾರ ಮಾಡ್ತಾನೆ.
ಅಂದ್ರೆ ತಂದೆಯನ್ನ ವಿಷ್ಣುವಿನ ಹಯಗ್ರೀವ ರೂಪ ಕೊಂದ್ರೆ ಮಗನನ್ನ ವಿಷ್ಣುವಿನದೇ ಅಂಶವಾದ ಶತ್ರುಘ್ನ ಕೊಲ್ಲುತ್ತಾನೆ. ಇದು ಒಂಥರ ದೈವಿಕ ನ್ಯಾಯದ ಚಕ್ರ ಪೂರ್ತಿಯಾದ ಹಾಗೆ ಅಲ್ವಾ? ಹಾಗಾದ್ರೆ ಈ ಇಡೀ ಕಥೆಯಿಂದ ನಮಗೊಂದು ಪ್ರಶ್ನೆ ಮೂಡುತ್ತೆ. ಅಂದು ವೇದಗಳನ್ನ ಕಳ್ಳರಿಂದ ಕಾಪಾಡೋಕೆ ಹಯಗ್ರೀವನ ಅವತಾರ ಬೇಕಾಯಿತು, ಸರಿ. ಆದ್ರೆ ಇವತ್ತಿನ ಡಿಜಿಟಲ್ ಯುಗದಲ್ಲಿ ಸುಳ್ಳು ಸುದ್ದಿ, ತಪ್ಪು ಮಾಹಿತಿ ಇಷ್ಟೊಂದು ಸುಲಭವಾಗಿ ಹರಡುತ್ತಿರುವ ಈ ಕಾಲದಲ್ಲಿ ನಿಜವಾದ ಜ್ಞಾನವನ್ನ ಕಾಪಾಡೋಕೆ ಯಾವ ರೂಪದ ಅವಶ್ಯಕತೆ ಇರಬಹುದು? ಇದನ್ನೂ ಯೋಚನೆ ಮಾಡ್ಬೇಕಾದ ವಿಷಯ.